ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರಣಾಮ್ ರೀ ಎಲ್ಲರಿಗೂ. ಇದು ನೋಡ್ರಿ ಸಂಜೆ ಟೈಮ್ದಾಗ ಇದು ದೇವಿದು ನಾ ದೀಪ ಹಚ್ಚಿ ಆರತಿ ಹಚ್ಚಿದ್ನಿ. ಎಷ್ಟು ಚಂದ ಕಾಣಕತ್ತೈತಲ್ರಿ. ಜಸ್ಟ್ ನಿಮಗೆ ತೋರಿಸೋ ಸಲುವಾಗಿ ಸಾಯಂಕಾಲ ಯಾವ ಥರ ಲುಕ್ ಬರ್ತೈತೆ ದೇವಿದ ಒಂಥರ ಬೇರೆನ ಇದು ಅನ್ನಿಸ್ತೈತಲ್ಲ, ಬ್ಯೂಟಿಫುಲ್ಲಾಗಿ ಒಂಥರ ಬೇರೆನ ಕಳೆ ಅಂತಂತೀವಲ್ಲ ಆ ಟೈಪ್ ಅನಿಸ್ತೈತಿ. ಆಮೇಲೆ ಕಂಬಿ ನೋಡ್ರಿ, ಛತ್ರ ಎಷ್ಟು ಚಂದ ಅನ್ಸಾಕತ್ತಿತ್ತು. ಭಾಳ ಸ್ಪಿರಿಚುವಲ್ ಫೀಲ್ ಆಗಕತ್ತಿತ್ತು. ಆ್ಯಸ್ ದೋ ನಿಜವಾಗ್ಲೂ ದೇವ್ರು ಬಂದು ಕುಂತಾರೇನೋ ಮನೆ ಒಳಗೆ ಟೈಪ್. ಅದು ನಮಗೆ ಮೆಹಸೂಸ್ ಆಗಾಕತ್ತಿತ್ತು ಆ ಟೈಮ್ನಾಗ. ಆಮೇಲೆ 2ನೇ ದಿನ ಆ ಥರದ ಉತ್ತರ ಪೂಜೆ ಇತ್ತು. ಆ ಥರದ್ದು ಒಂದು ಸ್ವಲ್ಪ ತಯಾರಿದು ಮಾಡ್ಕೊಂಡ್ವಿ ನಾವು. ಆ್ಯಂಡ್ ರಾತ್ರಿ ಎಲ್ಲ ನಮ್ಮ ಮನೆ ಒಳಗೆ ಐತ್ರಿ. ಇದು 24 hours ಸಲುವಾಗಿ ಬಿಟ್ಟು ಹೋಗ್ತಾರಲ್ಲ ದೇವಿನ ಮತ್ತು ಕಂಬಿನ. ಆ ಥರ ಇದೆಲ್ಲ ಅಲ್ಲಿ ನೋಡ್ರಿ, ಎಲ್ಲ ಹೆಂಗೆ ರಾಶಿ, ಜೋಳದ ರಾಶಿ ಎಲ್ಲ, ಕಾಳಿನ ರಾಶಿ ಎಲ್ಲ ಹಾಕಕ್ಕೆ ಹಚ್ಚಿದ್ರು. ಎಷ್ಟು ಚಂದ ಕಾಣಕತ್ತಿತ್ತು ಎಲ್ಲ ಕೂಡಿಸಿ. ಅದಕ್ಕೆ ಅನಿಸಿತು ಇದು ಒಂದು ದರ್ಶನ ಮಾಡಿಸ್ಬೇಕು ಎಲ್ಲರಿಗೂ. ಯಾವುದೋ ಒಂದು ಕಷ್ಟ ಇದ್ರೂ, ಮನಸ್ಸೊಳಗೆ ಯಾವುದೋ ಒಂದು ಭಾರ ಇದ್ರೂ ಇಂಥದ್ದೆಲ್ಲ ದರ್ಶನ ಮಾಡಿದ್ರೆ ಭಾಳ ಚಲೋ ಅನಿಸ್ತೈತಿ. ಇದು 2ನೇ ದಿನ ನೋಡ್ರಿ. ಅವರೆಲ್ಲ ಬರೋರಿದ್ರು. ಅವ್ರು ಬರೋಕ್ಕಿಂತ ಮುಂಜಾನೆ ಸ್ವಲ್ಪ ದೇವ್ರ ಮುಂದೆ ದೀಪ ಅದು ಹಚ್ಚಿ, ಆಮೇಲೆ ಆರತಿ ಹಚ್ಚಿ, ಸ್ವಲ್ಪ ಏನು ಹೂ ಅದು ಏರಿಸಿ ದೇವರಿಗೆ ನನ್ನ ಪ್ರಕಾರನ ಪೂಜೆ ಮಾಡ್ಕೊನಿ. ಅವ್ರು ಬಂದು ಕೂಡಲೇ ಅವ್ರು ಬೇರೆ ಮಾಡ್ತಾರೆ. ಇಲ್ಲಿ ನೋಡ್ರಿ, ನನ್ನ ಹಸ್ಬೆಂಡಿನ ಫಾದರ್ ಅದಾರ ಇವರು. ಇವತ್ತು ನೋಡ್ರಿ ಎಷ್ಟು ಆರಾಮದಿಂದ ಅದಾರು, ಯಾವುದೂ ಏನು ಪ್ರಾಬ್ಲಮ್ ಇಲ್ಲ. ಸಣ್ಣ ಮಕ್ಳು ಹೆಂಗೆ ಮಾತೆಲ್ಲ ಕೇಳ್ತಾರಲ್ಲ ಆ ಟೈಪ್ ಅಲ್ಲಿ ನಮಸ್ಕಾರ ಮಾಡಿದರು. ಆಮೇಲೆ ವಿಭೂತಿ ಹಚ್ಕೊಂಡ್ರು. ನನಗೂ ಎಲ್ಲ ಹೇಳಕತ್ತಿದ್ರು, ಹಿಂಗೆ ಮಾಡು, ಅರ್ಶಿನೂ ಹಚ್ಚು, ಕುಂಕುಮನೂ ಹಚ್ಚು ಅಂತ ಹಿಂಗೆಲ್ಲ ಅಡ್ವೈಸ್ ಮಾಡಕತ್ತಿದ್ರು. ಒಮ್ಮೊಮ್ಮೆ ಭಾಳ ಚಲೋ ತಂಗಿ ನಡ್ಕೋತಾರೆ, ಒಮ್ಮೊಮ್ಮಂಗಿಲ್ಲ ಏನು ಒಂಥರ ಇದಾಗ್ತೈತೆ ಅವ್ರ ಮೂಡ್ ಮ್ಯಾಗೆ ಡಿಪೆಂಡ್. ಆ್ಯಂಡ್ ಹೇಳಿದ್ನಲ್ಲ, ಮಾನಸಿಕ ಸ್ಥಿತಿನೂ ಈಗ ಅಷ್ಟಿದಿಲ್ಲ. ಕೆಲವೊಂದು ಬಿಹೇವಿಯರ್ ಅವ್ರ ಕಂಟ್ರೋಲ್ ಒಳಗೆ ಇಲ್ಲ. ಆ ಥರ ಮಾಡ್ತಾರೆ ರೀ ಅವ್ರು. ಬಟ್ ಅಟ್ ಟೈಮ್ಸ್ ಈಸ್ ವೆರಿ ಲೈಕ್ ಗುಡ್ ಬಚ್ಚ ಇವನು. ಆ ಥರ ಎಲ್ಲ ಇದನ್ನು ಮಾಡಕತ್ತಿದ್ರು. ಅವ್ರು ಒಳಗೆಲ್ಲರೂ ಇದ್ರು. ಇವ್ರು ಹೊರಗೆ ನನ್ನ ಜೊತೆಗೆ ಚಲೋ ಇದನ್ನೆಲ್ಲ ಅಡ್ವೈಸ್ ಮಾಡಿ ಹೇಳತ್ತಿದ್ರು. ಅಷ್ಟೊತ್ತಿಗೆ ಅವರು ಬಂದ್ರಿ, ಕಂಬಿ ಒಯ್ಬೇಕಂತೇಳಿ ಬಂದರು. ಬಂದ ಕೂಡಲೇ ಮೊಸರನ್ನ ತೋರಿಸ್ಬೇಕು ಅಂತೇಳಿ ನಿನ್ನೆನೇ ಹೇಳಿ ಹೋಗಿದ್ರು ಅವರು. ಆ ಥರದ್ದೆಲ್ಲ ತಯಾರಿ ಮಾಡಿಟ್ಟಿದ್ವಿ. ಜಸ್ಟ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ಬೇಕಂಥೇಳಿ ಅದನ್ನೆಲ್ಲ ಗೀತಾನ ಎಲ್ಲ ಇದನ್ನು ಮಾಡಕತ್ತಿದ್ವಿ. ಆಮೇಲೆ ಸಮಾಧಾನಲಿ ಕುಂತ್ರು ಅವರು. ಕೆಲವೊಂದಿನೂ ಸಾಮಗ್ರಿ ಬರೋವಿದ್ದು. ಅದನ್ನೆಲ್ಲ ಮೊಸರನ್ನ ರೆಡಿ ಮಾಡಿ ಕೊಟ್ನಿ ಅವ್ರಿಗೆ. ಆಮೇಲೆ ಅದನ್ನು ದೇವರಿಗೆ ನೈವೇದ್ಯ ತೋರಿಸಿ ಅವರು ಅದು ಜೋಳದ ರಾಶಿ, ಆಮೇಲೆ ಈ ಥರದ್ದೆಲ್ಲ ಸಣ್ಣ ಸಣ್ಣದೇನಿಂದ ಹಾಕಿದ್ರಲ್ಲ ಅದನ್ನೆಲ್ಲ ತೆಗೆದಿಡಾಕತ್ತಿದ್ರು. ದೇವ್ರಿಗೆ ಭೋಗ ತೋರಿಸಿ ಎಲ್ಲ ಇದನ್ನು ಮಾಡಿದರು. ಆಮೇಲೆ ನಾ ಅವ್ರಿಗೆ ಕೇಳಿದ್ನಿ, ನಮ್ದು ವ್ಯೂವರ್ಸ್ ಸಲುವಾಗಿ ಇದನ್ನು ಹೇಳ್ರಲ್ಲ, ಇದು ಇದು ಕಂಬಿದು ಏನು ಇದೈತಿ, ಏನು ಮಹತ್ವ ಐತಿ ಅಂತ ಹೇಳ್ರಿ ಸ್ವಲ್ಪ. ಮತ್ತು ಈಗಿನ ಜನದ್ದು ಸ್ವಲ್ಪ ಪೂಜೆ ಆಗಲಿ ಮತ್ತು ದೇವ್ರದ್ದು ಏನೋ ಮಾಡೋದಾಗಲಿ ಅಂತಂದ್ರೆ ಅಷ್ಟು ಬಿಲೀವ್ ಮಾಡೋಂಗಿಲ್ಲ. ಅಥವಾ ಇದೆಲ್ಲ ಏನು ರಿಲಿಜಿಯಸ್ ಆಗೋದು ಅಷ್ಟು ಇದನ್ನಾಗಂಗಿಲ್ಲ. ಹೆಂಗೆ ಯಾವ ಥರ ನಾವು ಅವರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು, ಹೆಂಗೆ ಅವ್ರಿಗೆ ಮೋಟಿವೇಟ್ ಮಾಡಬೇಕು ಈ ಕಡೆಯಿಂದ ಅಂಥೇಳಿ ಅವ್ರನ್ನ ಕೇಳಾಕತ್ತಿದ್ನಿ. ಅವ್ರು ಹೇಳಾಕತ್ತಿದ್ರು, ಇಲ್ಲ ಮತ್ತು ಕಂಬಿ ಹತ್ರ ಏನೈತಲ್ರಿ, ಅದನ್ನು ಭಾಳ ವರ್ಷದಿಂದನ ಮೊದಲಿಂದನ ಶುರುವಾಗೈತಿ. ಮತ್ತು ಅವರು ತನ್ನ ಇದರಿಂದನ ಅವ್ರು ಹೇಳ್ತಾರೆ. ಅದನ್ನು ನೀವು ಕೇಳ್ರಿ. ನಾ ಹೇಳಿದ್ರೆ ಅಷ್ಟು ಪ್ರಾಬಬ್ಲಿ ಇದು ಅನ್ಸಂಗಿಲ್ಲ. ಅಷ್ಟೊತ್ತಿಗೆ ನಾವು ಆರತಿನೂ ಅಂದ್ವಿ. ನಾವು ಗಣೇಶನ ಆರತಿ ಮತ್ತು ಮತ್ತೊಂದು ಇನ್ನೊಂದು ಕನ್ನಡ ಆರತಿ ಅಂದು ನಾವು ಅದನ್ನು ಪೂಜೆ ಇದನ್ನು ಮಾಡಿದ್ವಿ. ಅದಾದಮೇಲೆ ಅವ್ರಿಗೆ ಕೇಳಾಕತ್ತಿದ್ನಿ ನಾನು, ಹೆಂಗೆ ಏನು ಅಂತ ಹೇಳ್ರಿ ಅಂಥೇಳಿ. ಅವರನ್ನು ನಿಮಗೆ ಹೇಳ್ತಾರೆ ಹೆಂಗೆ ಅಂತೇಳಿ. ಕೆಲವೊಂದು ಐ ಹೋಪ್ ಇವೆಲ್ಲ ಸಣ್ಣ ಮಕ್ಕಳಿಗಾಗಲಿ ಮತ್ತು ಕೆಲವರು ಯಂಗ್ಸ್ಟರ್ಸ್ನೂ ಅದಾರು, ಯಾರಿಗಿದೆಲ್ಲ ಅಷ್ಟು ಇದಾಗಂಗಿಲ್ಲ. ಇದೇನೆಲ್ಲ ಪೂಜೆ ಎಲ್ಲ ಮಾಡೋದು ಅಂಥೇಳಿ ಹೀಗೆಲ್ಲ ಅವ್ರದ್ದು ಫೀಲಿಂಗ್ಸ್ ಇರ್ತಾವೆ. ಅದನ್ನ ಹೆಂಗೆ ಬದಲಾವಣೆ ತರಬೇಕು ಅಂದ್ರೆ ಇಂಥದ್ದೆಲ್ಲ ನೋಡ್ಬೇಕು ನೋಡ್ರಿ. ಅಂತಂದ್ರೆ ಅಲ್ಲಿ ಮೊದಲು ಹೋಗೋ ಪರಿಸ್ಥಿತಿ ಇರಲಿಲ್ಲ ರೀ. ಶ್ರೀಶೈಲಕ್ಕೆ ಹೋಗೋ ಪರಿಸ್ಥಿತಿ ಅವಾಗ ಇರಲಿಲ್ಲ ಆ ಕಾಲಕ್ಕೆ. ಆ ಕಾಲಕ್ಕೆ ಇರೋದಕ್ಕೆ ಅವಾಗ ಗುಡ್ಡದೊಳಗೆ ಅವರೆಲ್ಲ ಸಿಂಚರ ಇರ್ತಾರಲ್ಲ, ಇವರು ರಾಮಕಂಡಿ ಅವರೆಲ್ಲ ಅಲ್ಲಿ ವಾಸವಾಗಿದ್ದೈತೆ. ಶ್ರೀಶೈಲ ತುಂಬ ಎಲ್ಲ ಆ ಕಡೆ ಎಲ್ಲ ವಾಸಿದ್ದೈತೆ. ಅವಾಗ ಇವರು ಹುಬ್ಬಳ್ಳಿಯಿಂದ ಟ್ರೈನ್ ಇರ್ತಿದ್ರು. ಇವಾಗ ಟ್ರೈನಲ್ಲಿ ಹೋಗಿ ಕೆಲಸ ಮಾರ್ಕಾಪುರ ಕೇಳದ ಕಾಸ್ರಿ, ಅಲ್ಲಿಂದ ನಡ್ಕೊಂತ ಹೋಗ್ರಿ. ನಡೀತಾ ಹೋಗ್ಬೇಕಂತಂದ್ರೆ ಗಾಡಿನೂ ಇಲ್ರಿ, ಸ್ವಲ್ಪ ಹಾರಿ. ಅವಾಗ ಇವರು ರಾಮಕಂಡಿದವ್ರು ಇವ್ರಿಗೆ ಅವಾಗ ಒಂದು ದುಡ್ಡು ಕೊಡ್ತಿರೋದು. ದುಡ್ಡು ಕೊಟ್ಟ ಅವಾಗ ಆಚೆಗೆ ಅವ್ರನ್ನ ಕುಂದಿರ್ಸೊಂದ ಇವ್ರು ಹೊತ್ಕೊಂಡು ಹೋಗ್ತಿರಂತ. ಅವ್ರ ಆ ಕಡೆ ಮಂದಿ ಇವ್ರು ಭಕ್ತರ್ರಿ. ಒಂದು ದುಡ್ಡಕ್ಕೆ ಒಂದು ದುಡ್ಡು ಅಲ್ಲಿ ಹೋಗಿ ಬಂದು ಇಲ್ಲಿ ಇಳಿಸಿದ್ರೆ ಒಂದು ದುಡ್ಡು ಕೊಟ್ಟು ಹೋಗ್ತಾರ. ಅವಾಗ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅವಾಗ ಕರ್ಕೊಂಡು ಹೋಗಿ ಭೀಮನ ಕೊಳ್ರಿ, ಅಕ್ಕಮದಿ ಇದನ್ನಲ್ರಿ ಗಂಗಾಪಳಿ, ಇದು ನೀವು ನೋಡಿ ಕದಲಿವನ್ರಿ. ಇವು ಇದು ಅಂತ ಮೊದಲ
ನಾಗಲೋಟಿ ಇರಾನ್ ಅಂತ. ನಾಗಲೋಟಿ ಇರಾನ್ ಅದ ನಾನು ಅಲ್ಲಿಂದ ಚಾಲ ಆಗ್ತದೆ ಬೆಟ್ಟ. ಅಲ್ಲಿಂದ ಅವ್ರನ್ನ ಕರ್ಕೊಂಡು ಕಾಸು ಅಲ್ಲಿ ಹೋಗಿ ಕೈಲಾಸ ಭಾಗ ತಿಳಿಸೋದ್ರಿ ಅವ್ರು. ಕೈಲಾಸ ಭಾಗದಾಗ ಇಳಿಸಿದ್ರು. ಅಲ್ಲಿಂದ ಅವ್ರು ನಡ್ಕೋತ ಮತ್ತೆ ಹೋಗುದ್ರಿ. ಮತ್ತೆ ಬಂದಿಂದ ಮತ್ತೆ ಕೈಲಾಸ ಭಾಗದಾಗ ಇವ್ರು ಕುಂದಿರ್ತದ. ಬಂದ ಅವ್ರನ್ನ ಕರ್ಕೊಂಡು ಮತ್ತೆ ಇವ್ರು ಮತ್ತೆ ತಂದು ಇಳಿಸ್ತಾರೆ. ಅಂದ್ರೆ ಅಷ್ಟು ಇದೈತ್ರಿ ಅವ್ರು ದೇವ್ರ ಬಗ್ಗೆ. ಅಂದ್ರೆ ದೇವ್ರನ್ನ ಕಾಣೋದು ಅಂದ್ರೆ ಅವಾಗ ಗುಡಿ ಒಳಗೆ ಅಷ್ಟೇ ರೀ. ಕಂಬಿಗಳು ಅಂತಂದ್ರೆ ಇವು ಕಂಬಿಗಳು ಹೋಗಾದಿಂದ ಎಷ್ಟೋ 700 ವರ್ಷದಿಂದ ಚಾಲು. ಕೆಲವೊಂದು ಸ್ಟೋರಿ ಅವ್ರು ಹೇಳಿದ್ರಿ ಮತ್ತು ಹೆಂಗೆ ಮಕ್ಕಳನ್ನ ನಾವು ಮೋಟಿವೇಟ್ ಮಾಡಬೇಕು. ಈ ಕೆಲವರು ಈಗಿನ ಮಕ್ಕಳಿಗೆ ಡಿಪ್ರೆಷನ್ ಅನ್ನೋದು ಭಾಳ ಜಾಸ್ತಿ ಇರ್ತೈತಿ. ಸೊ ಈ ಪ್ರಕಾರ ನಾವು ಪೂಜಾದಾಗ ಇನ್ವಾಲ್ವ್ ಮಾಡಿದೆವು, ದೇವ್ರಿಗೆ ಹುಡುಗಿ ಹೋಗೋದು, ಆಮೇಲೆ ಏನೋ ನಮ್ಮ ಧರ್ಮದ ಹೆಂಗೆ ಏನೇನೈತಿ ಆ ಪ್ರಕಾರ ನಾವೆಲ್ಲ ನಮ್ಮ ಮಕ್ಕಳಿಗೆ ಇದ್ರೊಳಗೆ ಒಂದು ಸ್ವಲ್ಪ ಎಂಗೇಜ್ ಮಾಡಿದೀವಿ ಅಂತಂದ್ರೆ ಸಣ್ಣಗಿದ್ದಾಗಿಂದನೇ ಅವಕ್ಕೆ ಸ್ವತಃ ದೊಡ್ಡವ್ರಿಗಂತೂ ಭಯ ಭಕ್ತಿ ಅನ್ನೋದಂತೂ ಎದ್ದೇ ಇರ್ತೈತಿ. ಎರಡನೇದು ಏನಂತಂದ್ರೆ ಅವ್ರು ತಮ್ಮ ಲೈಫ್ ಒಳಗೆ ಯಾವಾಗ ಏನು ಡೀಲ್ ಮಾಡಬೇಕಾಗ್ತೈತಲ್ಲ ಪ್ರಾಬ್ಲಮ್ಸ್ ಬಂದಾಗ ಅವಾಗ ಅದನ್ನು ಧೈರ್ಯದಿಂದ ಅದನ್ನು ಫೇಸ್ ಮಾಡೋಕ್ಕಂತಂದ್ರೆ ಅದು ನಮ್ಮ ದೇವ್ರ ಜೊತೆಗೆ ನಾವು ಕನೆಕ್ಷನ್ ಇದ್ದಾಗ ಮಾತ್ರ ಆಗ್ತೈತಿ. ಅದರ್ವೈಸ್ ಇಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ವೀಕ್ ಆಗ್ತಾರೋ ಅಥವಾ ರಾಂಗ್ ಡಿಸಿಷನ್ಸ್ ತೊಗೋತಾರೋ ಅಥವಾ ತಪ್ಪು ದಾರಿ ಹಿಡಿದು ಇದನ್ನು ತನ್ನ ಜೀವನನೇ ಎಲ್ಲ ಇದನ್ನು ಮಾಡ್ಕೋತಾರೆ ರೀ. ಸಣ್ಣ ಡಿಸಿಷನ್ ಇರ್ತೈತಿ, ಸಣ್ಣದು ಒಂದು ಇದನ್ನು ಮಾಡೋದಿರ್ತೈತಿ. ಆ ಟೈಮ್ನಾಗ ಒಂದು ಸ್ವಲ್ಪ ತಪ್ಪಿದ್ರಂತಂದ್ರೆ ಜೀವನ ಪೂರ್ತಿ ಎಲ್ಲ ಪಶ್ಚಾತ್ತಾಪ ಮಾಡಬೇಕಾಗ್ತೈತಿ. ಸೊ ಈ ಪ್ರಕಾರ ನಾವು ದೇವ್ರ ಇದ್ರೊಳಗೆ ಇನ್ವಾಲ್ವ್ ಆಗಿದ್ವಿ, ಅವ್ರ ಜೋಡಿ ಕನೆಕ್ಷನ್ದಾಗಿದ್ವಿ. ಇನ್ ಕೇಸ್ ನಾವೆಲ್ಲರೂ ತಪ್ಪು ಹೋಗಾತಿದ್ದೀವಿ ಅಂತಂದ್ರೂ ಅವ್ರು ಡೆಫಿನೆಟ್ಲಿ ನಮ್ಮ ಕೈ ಹಿಡಿತಾರೆ ರೀ ಆ ಟೈಮ್ನಾಗ. ಅನ್ಡೌಟೆಡ್ಲಿ ಐ ಹ್ಯಾವ್ ದಿಸ್ ಡೀಪ್ ಹಾರ್ಟ್ ಒಳಗೆ ನನಗೆ ಇಷ್ಟ ಇದೈತಲ್ರಿ ಇದು ಭರೋಸೆ. ಹಂಗೆ ನಾವು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು. ಈಗೆಲ್ಲ ಎಷ್ಟು ಮಾಡರ್ನೈಸ್ ಆಗಿದ್ದಾರು. ಸೊ ಅದರಿಂದ ನಾವು ಹೊರಗೆ ತೊಗೊಂಡು ಬರ್ಬೇಕಂತಂದ್ರೆ ಸ್ಪೆಷಲಿ ನಮ್ಮ ಜೊತೆಗೆ ಹೆಂಗರೆ ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಧೈರ್ಯ ತುಂಬಬೇಕು ಅಥವಾ ಅವ್ರಿಗೆ ಅದನ್ನು ಕರೇಜ್ ಬರಬೇಕು ಮತ್ತು ಅದನ್ನು ಫೇಸ್ ಮಾಡೋದು ಇದನ್ನು ಬರ್ಬೇಕಂತಂದ್ರೆ ಎದುರಿಸುವಂಥದ್ದು ಅವರಿಗೆ ಜೀವನದಾಗ ಧೈರ್ಯ ಬೇಕು ಅಥವಾ ಅದು ಠೆರಾವ್ ಬೇಕು ಅವ್ರ ಲೈಫ್ ಒಳಗೆ ಅಂತಂದ್ರೆ ದೇವ್ರ ಜೊತೆಗೆ ಒಂದೇ ನೋಡ್ರಿ ಕನೆಕ್ಷನ್. ಪ್ರತಿ ಸಲ ಗುಡಿಗೆ ಹೋಗೋದಾಗಲಿ, ಮನೆ ಒಳಗಿದ್ರೆ ವಿಭೂತಿ ಹಚ್ಕೊಳ್ಳೋದಾಗಲಿ, ತಿಲಕ್ ಹಚ್ಕೊಳ್ಳೋದಾಗಲಿ, ಕಲವ ಕಟ್ಕೊಳ್ಳೋದಾಗಲಿ, ಅಥವಾ ನಾವು ಚಂದನ ಹಚ್ಕೊಳ್ಳೋದಾಗಲಿ, ಕುಂಕುಮ ಹಚ್ಕೊಳ್ಳೋದಾಗಲಿ, ಯಾವುದೇನಾದರೂ ಆದ್ರೂ ನಮ್ಮ ಮಕ್ಕಳಿಗೆ ನಾವು ಕಲಿಸಿದ್ರೆ ಡೆಫಿನೆಟ್ಲಿ ಅವ್ರು ದಾರಿ ತಪ್ಪಂಗಿಲ್ಲ. ಮತ್ತು ಅವರು ಒಂದು ಚಲೋ ಇದನ್ನು ವ್ಯಕ್ತಿ ಜೀವನದಾಗಾಗಿ ಒಂದೇನೋ ಸಕ್ಸಸ್ಫುಲ್ ಆಗ್ತಾರಂತೇಳಿ ನನಗಂತೂ ಭಾಳ ಭರೋಸೆ ಐತಿ. ಸೊ ಎಲ್ಲರೂ ತನ್ನ ಮಕ್ಕಳಿಗೆ ಇಂಥದ್ದನ್ನು ನೀವು ಇದನ್ನು ಕಲಿಸ್ರಿ ಅಂತ ಹೇಳ್ತೀನಿ. ಸೊ ಎಸ್, ಭಾಳೆಲ್ಲ ಇಂಥ ಸ್ಪಿರಿಚುವಲ್ ಪೂಜಾ ಅದು ಮಾಡೋದ್ರಿಂದ ನಮ್ಮ ಜೀವನದೊಳಗೆ ಭಾಳ ಬದಲಾವಣೆ ಬರ್ತಾವ್ರಿ. ಅನ್ಡೌಟೆಡ್ಲಿ ಬರ್ತಾವನ. ಆಮೇಲೆ ನೋಡ್ರಿ ಅವ್ರಿಗೆ ಸ್ವಲ್ಪ ದಕ್ಷಿಣ ಕೊಟ್ಟಿವಿ. ಆಮೇಲೆ ಅವ್ರಿಗೆ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿ ಕಂಬಿ ತೊಗೊಂಡು ಹೋಗತ್ತಿದ್ರು ಅವ್ರು. ಸೊ ಭಾಳ ಒಂದು ಆ ಕಂಬಿಗೆ ಹೋಗ್ಬೇಕಾದ್ರೆ ಭಾಳಷ್ಟೆಲ್ಲ ನಮಗೆ ಕೊಟ್ಟು ಹೋಗೈತ್ರಿ ಜೀವನದಾಗ. ಐ ವಾಸ್ ರಿಯಲಿ ಫೀಲಿಂಗ್ ಓವರ್ವೆಲ್ಮ್ಡ್ ಏನೋ. ಆ ಟೈಮ್ನಾಗ ಭಾಳ ಇದು ಅನ್ಸಾಕತ್ತೈತಿ ನನಗೆ. ಅದು ಬಂದು ಹಂಗೆ ಹೋಗಿಲ್ಲ. ಇಷ್ಟು ಪಾಸಿಟಿವಿಟಿ ಇತ್ತಲ್ಲ ಮನೆ ಒಳಗೆ, ಅದೇನು ಹೇಳಬಾರ್ದಷ್ಟು ನಮಗೆ ಚಲೋ ಅನಿಸಿತು. ತೋ ಎಸ್ ಗೈಸ್, ಐ ಹೋಪ್ ನಿಮಗೆ ಇದು ನನ್ನ ಪೂಜಾ ಲೈಕ್ ಆಗೈತಿ, ನಂದು ಬ್ಲಾಗ್ ಲೈಕ್ ಆಗೈತಿ. ಲೈಕ್ ಆದ್ರೆ ಗೊತ್ತೈತಲ್ಲ ಗೈಸ್, ಕಮೆಂಟ್ ಒಳಗೆ ಹರ ಹರ ಮಹಾದೇವ್ ಬರೀರಿ, ಲೈಕ್ ಮಾಡೋದು ಮರಿಬೇಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಪ್ರಣಾಮ್. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಆಮೇಲೆ ನೋಡ್ರಿ ಅವ್ರಿಗೆ ಸ್ವಲ್ಪ ದಕ್ಷಿಣ ಕೊಟ್ಟಿವಿ. ಆಮೇಲೆ ಅವ್ರಿಗೆ ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿ ಕಂಬಿ ತೊಗೊಂಡು ಹೋಗತ್ತಿದ್ರು ಅವ್ರು. ಸೊ ಭಾಳ ಒಂದು ಆ ಕಂಬಿಗೆ ಹೋಗ್ಬೇಕಾದ್ರೆ ಭಾಳಷ್ಟೆಲ್ಲ ನಮಗೆ ಕೊಟ್ಟು ಹೋಗೈತ್ರಿ ಜೀವನದಾಗ. ಐ ವಾಸ್ ರಿಯಲಿ ಫೀಲಿಂಗ್ ಓವರ್ವೆಲ್ಮ್ಡ್ ಏನೋ. ಆ ಟೈಮ್ನಾಗ ಭಾಳ ಇದು ಅನ್ಸಾಕತ್ತೈತಿ ನನಗೆ. ಸೊ
ಅದು ಬಂದು ಹಂಗೆ ಹೋಗಿಲ್ಲ. ಇಷ್ಟು ಪಾಸಿಟಿವಿಟಿ ಇತ್ತಲ್ಲ ಮನೆ ಒಳಗೆ, ಅದೇನು ಹೇಳಬಾರ್ದಷ್ಟು ನಮಗೆ ಚಲೋ ಅನಿಸಿತು. ತೋ ಎಸ್ ಗೈಸ್, ಐ ಹೋಪ್ ನಿಮಗೆ ಇದು ನನ್ನ ಪೂಜಾ ಲೈಕ್ ಆಗೈತಿ, ನಂದು ಇದು ಬ್ಲಾಗ್ ಲೈಕ್ ಆಗೈತಿ. ಲೈಕ್ ಆದ್ರೆ ಗೊತ್ತೈತಲ್ಲ ಗೈಸ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಕಮೆಂಟ್ ಒಳಗೆ ಹರ ಹರ ಮಹಾದೇವ್ ಬರೀರಿ, ಲೈಕ್ ಮಾಡೋದು ಮರಿಬೇಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಪ್ರಣಾಮ್.